ನಮ್ಮ ಸುವರ್ಣ ಕರ್ನಾಟಕದ ಭೂನಕ್ಷೆ ಇಟ್ಕೊಂಡು ನಾವು ನೋಡಿದ್ರೆ ನಮಗೆ ಕಾಣೋಂಥದ್ದು 3 ಪ್ರದೇಶಗಳು. ಒಂದು ಕರಾವಳಿ ಜಿಲ್ಲೆ ಅಂದರೆ ಏನು ಕೋಸ್ಟಲ್ ಕರ್ನಾಟಕ ಅಂತ ಹೇಳ್ತೀವಲ್ಲ ಅದು, ಒಂದು ಮಲೆನಾಡು, ಪಶ್ಚಿಮ ಘಟ್ಟಗಳಲ್ಲಿರೋಂಥ ಮಲೆನಾಡು, ಮೂರನೇದು ಬಯಲುಸೀಮೆ. ಈ ಬಯಲುಸೀಮೆಯಲ್ಲಿ ಚಿಕ್ಕೋಣಿಯಲ್ಲಿರೋಂಥದ್ದು ಹೈದರಾಬಾದ್ ಕರ್ನಾಟಕ. 2019ರಲ್ಲಿ ಈ ಹೈದರಾಬಾದ್ ಕರ್ನಾಟಕನ ಸುವರ್ಣ ಕರ್ನಾಟಕ ಅಂತ ನಮಗೆ ಕಾಣ ಮಾಡಿದ್ದಾರೆ. ಈ ಹೈದರಾಬಾದ್ ಕರ್ನಾಟಕದಲ್ಲಿ ಚಿಕ್ಕೋಣಿಯಲ್ಲಿರೋಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿರೋಂಥ ಸಂಡೂರು. ನಮಗೆ ಸಂಡೂರು ಮತ್ತು ಬಳ್ಳಾರಿ ಅಂತ ಅಂತಿದ್ದಂಗೆ ನಮಗೆ ತಲೆಗೆ ಬರೋಂಥದ್ದು ಈ ಟ್ರಕ್ಗಳು, ಲಾರಿಗಳು, ಡಸ್ಟು, ಮೈನು ಈ ಥರದ್ದೆಲ್ಲ ನಮ್ಮ ತಲೆಗೆ ಬರುತ್ತೆ. ಬರೀ ಅಷ್ಟೇನಾ, ಅದಕ್ಕಿಂತ ಸುಂದರವಾಗಿದೆಯಾ ಅಂತ ನಾವು ನೋಡೋಣ. ಈ ಬಳ್ಳಾರಿ ಜಿಲ್ಲೆಯಲ್ಲಿರೋ ಸಂಡೂರನ್ನ ನಾವೇನಾದ್ರು ಮಳೆಗಾಲದಲ್ಲಿ ನೋಡಿದಾಗ ಇದು ಕಂಪ್ಲೀಟಾಗಿ ಒಳ್ಳೆ ಬ್ಲೂ ಸ್ಕೈ, ಕ್ಲೌಡಿ ಥರ ಮೂಮೆಂಟ್ ಆಗೋಂಥ ಇದೆಲ್ಲ ನಾವು ನೋಡ್ಬೋದು. ಕಂಪ್ಲೀಟ್ಲಿ ಇದು ನಮಗೆ ಬಯಲುಸೀಮೆ ಜಾಗ ಅಂತಲೇ ಅನಿಸಲ್ಲ, ಅಂತ ಸುಂದರವಾಗಿರೋಂಥ ಸಂಡೂರು ಇದು. ಈ ಸಂಡೂರನ್ನ ಆಳ್ದಂಥವ್ರು ರಾಜವಂಶಸ್ಥರು, ಅಂದರೆ ಗೋರ್ಪಡೆ ರಾಜವಂಶಸ್ಥರು ಆಳ್ತಿರ್ತಾರೆ. ಹಾಗಾದರೆ ಬನ್ನಿ ಈ ಸ್ಕಂದಸಿರಿ ನಾಡು ಸಂಡೂರನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಾ ನೋಡೋಣ. ಇದು ಹಂಪಿಯಿಂದ ಕೇವಲ 30-40 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಬ್ಯೂಟಿಫುಲ್ ಲೊಕೇಶನ್ನು, ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ. ಹಾಗಾದರೆ ಈ ಸಂಡೂರಲ್ಲಿ ಏನೇನಿದೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಈ ಸಂಡೂರಿಗೆ ನಾವು ಪ್ಲ್ಯಾನ್ ಮಾಡಿದ್ದು ಹಂಪಿ ಎಕ್ಸ್ಪ್ರೆಸ್ಸಲ್ಲಿ. ಬೆಂಗಳೂರಿಂದ ಈ ಟ್ರೈನ್ ಶುರು ಆಗುತ್ತೆ. ಹಂಪಿ ಹೊಸಪೇಟೆ ಹತ್ರ ಹೋಗಿ ಹೊಸಪೇಟೆಯಿಂದ ಹೇಳ್ಕೊಂಡು ನಾವು ಸಂಡೂರಿಗೆ ಹೋಗಬೇಕಾಗತ್ತೆ. ನಿಮಗೆ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಸಿಗುತ್ತೆ ಅಲ್ಲಿ, ಹಾಗೆ ಆಟೋ ಸಹ ಸಿಗುತ್ತೆ. ಸೊ ನಮಗೆ ಆಲ್ರೆಡಿ ಟ್ರೈನ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ. ಬೆಂಗಳೂರಿಂದ 9:45ಗೆ ಟ್ರೈನ್ ಇದೆ. ಇಲ್ಲಿಂದ ಹೊಸಪೇಟೆಗೆ ಹೋಗಿ ಹೊಸಪೇಟೆಯಿಂದ ಸಂಡೂರಿಗೆ ಹೋಗೋಂಥ ಪ್ಲ್ಯಾನು. ಬನ್ನಿ ನಮ್ಮ ಜರ್ನಿನ ಶುರು ಮಾಡಿ. ಸಂಡೂರನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಫಸ್ಟ್ ಪ್ಲೇಸ್ ನೀವು ನೋಡಬೇಕಾಗಿರೋಂಥದ್ದು ಈ ಪ್ಯಾಲೇಸು. ಇದು ಶಿವವಿಲಾಸ್ ಪ್ಯಾಲೇಸ್ ಅಂತ ಹೇಳ್ತಾರೆ. ಅರೌಂಡ್ 1914ನಲ್ಲಿ ಇದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗುತ್ತೆ. 85 ವರ್ಷದ ಹಳೆಯ ಪ್ಯಾಲೇಸು. ಈಗ ITC ಗ್ರೂಪ್ ಮತ್ತು ವೆಲ್ಕಮ್ ಗ್ರೂಪ್ ಅವರು ಈ ಪ್ಯಾಲೇಸ್ನ ನಡೆಸ್ತಾ ಇದ್ದಾರೆ ವಿತ್ ದಿ ಕೊಲಾಬ್ರೇಷನ್ ವಿತ್ ದಿ ಪ್ಯಾಲೇಸ್ ಮಂಡಳಿ. ಇದನ್ನ ಕಟ್ಟಿರೋಂಥದ್ದು ಮಹಾರಾಜರು, 1940ಸಲ್ಲಿ ಕಟ್ಟಿರೋಂಥ ಮಹಾರಾಜರು. ಇದನ್ನ ಕಟ್ಟಿರೋರು ಶ್ರೀಮಂತ ಸರ್ಕಾರ್ ಮಹಾರಾಜ್ ಯಶವಂತರಾವ್ ಹಿಂದೂರಾವ್ ಗೋರ್ಪಡೆ ಅಂತ. ಸೊ ಅಮೇಝಿಂಗ್ ಆಗಿದೆ. ಒಟ್ಟು 2 ಫ್ಲೋರ್ ಇದೆ. ರೂಮ್ಸ್ ಒಂದು ಸಖತ್ತಾಗಿದೆ. ನಾವು ಇಲ್ಲೇ ಅಷ್ಟೇ ಆಗಿರೋದು. ಸೊ ಕ್ವಿಕ್ಕಾಗಿ ತಿಂಡಿ ತೋರಿಸ್ತೀನಿ ಹೇಗಿದೆ ಅಂತ. ಒಂದು ಸಣ್ಣ ರೂಮ್ ಸಹ ತೋರಿಸ್ತೀನಿ. ನೀವೇನಾದ್ರು ಸಂಡೂರು ಇಲ್ಲ ಹಂಪಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ನೀವು ಬರಬೇಕಾಗಿರೋದು ಇದೇ ಪ್ಯಾಲೇಸ್ಗೆ. ಈ ಪ್ಯಾಲೇಸ್ನ ಸಂಡೂರಿಗೆ ಬಂದಾಗ ಮಿಸ್ ಮಾಡ್ಕೋಬೇಡಿ. ಬನ್ನಿ ಪ್ಯಾಲೇಸ್ನ ತೋರಿಸ್ತೀನಿ. ಸೊ ಒಟ್ಟು 2 ಫ್ಲೋರ್ ಇದೆ. ಬನ್ನಿ. ಈ ಭವ್ಯವಾದ ಪ್ಯಾಲೇಸು ಆಲ್ಮೋಸ್ಟ್ 20-22 ಎಕರೆ ವಿಸ್ತೀರ್ಣದಲ್ಲಿದೆ. ಸಾಕಷ್ಟು ಹಕ್ಕಿ ಪಕ್ಷಿಗಳೆಲ್ಲ ಇದೆ. ಇಲ್ಲೆಲ್ಲ ನವಿಲೆಲ್ಲ ಓಡಾಡ್ತಾ ಇದೆ. ಸಾಕಷ್ಟು ಬರ್ಡ್ಸ್ ಎಲ್ಲ ಇದೆ. ನೆನ್ನೆ ರಾತ್ರಿ ಇಲ್ಲಿ ಇದ್ದಾಗ ನಾವು ಇದೆಲ್ಲ ಬೇರೆ ನೈಟ್ ಬರ್ಡ್ಸ್ ಎಲ್ಲ ನೋಡಿದ್ವಿ. ತುಂಬ ಸಖತ್ತಾಗಿದೆ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ, ಸೈಕ್ಲಿಂಗ್ ಇದೆ, ಸ್ಪಾ ಇದೆ, ಆಮೇಲೆ ವಿಂಟೇಜ್ ಕಾರ್ ಮ್ಯೂಸಿಯಂ ಇದೆ. ಸೊ ಎಲ್ಲದನ್ನು ಕ್ವಿಕ್ಕಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಪ್ಯಾಲೇಸಿಗೆ ಬಂದಾಗ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿದ್ದರಿಂದ ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ. ಈ ಕಡೆ ಕಟ್ ಫ್ರೂಟ್ಸ್ ಇಟ್ಟಿದ್ದಾರೆ, 3 ಥರ ಹಣ್ಣಿದೆ. ಈ ಕಡೆ ಕಾರ್ನ್ಫ್ಲೇಕ್ಸ್ ಇಟ್ಟಿದ್ದಾರೆ. ಆಮೇಲೆ ಈ ಕಡೆ ಸ್ಪೋರ್ಟ್ಸ್ ಇದೆ. ಈ ಕಡೆ 2 ಥರ ಜ್ಯೂಸ್ ಇದೆ. ಇಲ್ಲಿ ವಾಲ್ನಟ್ ಇದೆ. ಈ ಕಡೆ ಡೋನಟ್ಸ್ ಇಟ್ಟಿದ್ದಾರೆ. ಈ ಕಡೆ ಪ್ಯಾನ್ ಕೇಕ್ ಇದೆ. ಮತ್ತು ಮಕ್ಕಳೆಲ್ಲ ಇಷ್ಟಪಡೋ ಅಂಥ ಚೊಕೋ ಮತ್ತು ಕಾರ್ನ್ಫ್ಲೇಕ್ಸ್ ಇಟ್ಟಿದ್ದಾರೆ. ಈ ಕಡೆ ಇಡ್ಲಿ ಇದೆ, ಇಡ್ಲಿ ವಡೆ ಸಾಂಬಾರಿದೆ. ಈ ಕಡೆ ಪಾವ್ ಭಾಜಿ ಇದೆ, ಮತ್ತು ಆಲೂ ಪರೋಟ ಇದೆ, ಮತ್ತು ಪೊಂಗಲ್ ಇದೆ, ಮತ್ತು ಒಂದು ಚಿಕನ್ ಐಟಮ್ ಇಟ್ಟಿದ್ದಾರೆ. ಅಷ್ಟೇ ಇಲ್ಲದಂಗೆ ನಿಮಗೆ ಲೈವ್ ಕೌಂಟ್ರಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ದೋಸೆ ಇರುತ್ತೆ. 2 ಥರ ದೋಸೆ ಮಾಡ್ತಾರೆ, ಹಾಗೆ ಪರೋಟಾನು ಮಾಡ್ತಾರೆ. ಸೊ ನೀವು ಬಂದಾಗ ಇಷ್ಟನ್ನೆಲ್ಲ ತಿಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇದೇ ಸಂಡೂರಲ್ಲಿ ಮಾನಸ ಸರೋವರ ಫಿಲಿಮು 1983ನಲ್ಲಿ ರಿಲೀಸ್ ಆಗಿತ್ತು ಅನಿಸುತ್ತೆ, ನಮ್ಮ ಶ್ರೀನಾಥ್ ಸರ್ದು. ಆ ಫಿಲಿಮು ಸಹ ಇದೇ ಬ್ಯೂಟಿಫುಲ್ ಆಗಿರೋ ಸಂಡೂರಲ್ಲೇ ತೆಗೆದಿದ್ದಾರೆ. ಈಗ ಈ ಪ್ಯಾಲೇಸಲ್ಲಿ ಅಂತೀನಿ. ಈ ಪ್ಯಾಲೇಸಲ್ಲಿ ಯಾವ ಫಿಲ್ಮ್ ತೆಗೆದಿದ್ದಾರೆ ಗೊತ್ತಾ ನಿಮಗೆ? ಪವರ್ದು ನಮ್ಮ ಅಪ್ಪು ಸರ್ ಅವ್ರದ್ದು ಫಿಲ್ಮ್ ಬಂದಿತ್ತು, ಪವರ್ ಅಂತ. ಪುನೀತ್ ರಾಜ್ಕುಮಾರ್ ಸರ್ ಮತ್ತು ತ್ರಿಷಾ ಅವ್ರು ಆ್ಯಕ್ಟ್ ಮಾಡಿರೋ ಮೂವಿನೂ ಇದೇ ಪ್ಯಾಲೇಸಲ್ಲೇ ತೆಗೆದಿರೋದು. ಅಷ್ಟೇ ಅಲ್ಲ, ಭೈರತಿ ರಂಗಲ್ಲಿ ಕೇಳಿರ್ತೀರಾ ಡಾಕ್ಟರ್ ಶಿವರಾಜ್ಕುಮಾರ್ ಅವ್ರದ್ದು, ಅದು ಫಿಲ್ಮು ಇದೇ ಪ್ಯಾಲೇಸಲ್ಲೇ ತೆಗೆದಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಇನ್ನೊಂದು ಫಿಲಿಮು ಮಫ್ತಿ, ಕರೆಕ್ಟ್, ಮಫ್ತಿನೂ ಸಹ ಇಲ್ಲೇ ಶೂಟ್ ಮಾಡಿದ್ದಾರೆ. ಶ್ರೀಮುರಳಿ ಮತ್ತು ಡಾಕ್ಟರ್ ನಮ್ಮ ಶಿವರಾಜ್ಕುಮಾರ್ ತೆಗೆದಿರೋಂಥ ಫಿಲಿಮು ಇದೇ ಪ್ಯಾಲೇಸಲ್ಲಪ್ಪ ಶೂಟ್ ಮಾಡಿರೋದು. ಆಮೇಲೆ ಈ ಪ್ಯಾಲೇಸಲ್ಲಿ ಇನ್ನೊಂದು ಹೇಳಬೇಕು ಅಂದರೆ 3 ಥರ ರೂಮ್ ಇದೆ. ಒಂದು ಡಿಲೆಕ್ಸ್ ರೂಮು, ಮತ್ತು ಒಂದು ಮಹಾರಾಣಿ ಸ್ವೀಟು, ಮತ್ತು ಮಹಾರಾಜ ಸ್ವೀಟ್ ಅಂತ. ಲೆಫ್ಟಲ್ಲಿರೋದೆ ಮಹಾರಾಣಿ ಸ್ವೀಟು. ದೊಡ್ಡ ರೂಮು. ಒಂದು 30-50ನಲ್ಲಿ ನೀವು ಮನೆ ಕಟ್ಟಿದಾಗ ಏನು ಬರುತ್ತೆ ಡೈಮೆನ್ಷನು ಅಷ್ಟು ಅದು ಒಂದೇ ರೂಮಲ್ಲಿದೆ. 4-5 ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಇದೆ ಇದರೊಳಗಡೆ. ಅದು ಸಖತ್ತಾಗಿದೆ. ಎಲ್ಲ ರೂಮಲ್ಲೂ ಬಾಟಬ್ ಇದೆ. ಸೊ ಬಂದರೆ ಕಿಂಗ್ ಆ್ಯಂಡ್ ಕ್ವೀನ್ಸ್ ಥರ ನೀವು ಇದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ನಾವು ಉಳ್ಕೊಂಡಿರೋಂಥ ರೂಮ್ನ ನಾನು ಇವಾಗ ತೋರಿಸೋಂಥ ಟೈಮ್ ಬಂದಿದೆ. ನಾವು ಆಲ್ರೆಡಿ ಸ್ಟೇ ಆಗಿದ್ವಿ. ಬನ್ನಿ ಕ್ವಿಕ್ಕಾಗಿ ಆ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ.
ಈ ಪ್ಯಾಲೇಸ್ ಒಳಗಡೆ ಟೋಟಲ್ 10 ಡಿಲೆಕ್ಸ್ ರೂಮ್ಸ್ ಇದೆ. ಎಲ್ಲ ಈ ಕೋರ್ಟ್ಯಾರ್ಡ್ ಒಳಗಡೆನೆ ಬರುತ್ತೆ. ಸೊ ಒಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಈ ರೂಮ್ ಕೂಡ ಯಾವುದೇ ಲಕ್ಸುರಿಗೆ ಕಮ್ಮಿ ಇಲ್ಲ, ಅಷ್ಟು ಲಕ್ಸುರಿಯಾಗಿ ಹೆರಿಟೇಜ್ ಫೀಲ್ ಕೊಡುತ್ತೆ, ಬನ್ನಿ. ಸೊ ಹೇಗಿದೆ ನಿಮಗೆ ನೋಡಿದ್ರೆ ಅನಿಸ್ತಿದೆ ಅಲ್ವಾ ಅಷ್ಟೇ ಲಕ್ಸುರಿ ಆಗಿದೆ ಅಂತ. ಸೊ ಈ ಥರ ಸೋಫಾ ಕೊಟ್ಟಿದ್ದಾರೆ ರಿಲ್ಯಾಕ್ಸಿಂಗಿಗೆ, ಟೀ ಟೇಬಲ್ ಇದೆ, ಹಿಂದ್ಗಡೆ ಕಿಂಗ್ ಸೈಜ್ ಕಾಟ್ ಇದೆ ಆ್ಯಂಡ್ ನೈಸ್ ಹೆಡ್ ಬೋರ್ಡ್ ಇದೆ. ಫುಲ್ಲು ಆ್ಯಂಟಿಕ್ ಥರ ಎಲ್ಲ ಫರ್ನಿಚರ್ಸ್ನ ಇಟ್ಟಿದ್ದಾರೆ. ಇಲ್ಲೂ ಕೂಡ ವಾರ್ಡ್ರೋಬ್ ಇದೆ. ಸೊ ಈ ಕಡೆ ಒಂದು ಟೇಬಲು ಚೇರು ಇಟ್ಟಿದ್ದಾರೆ. ನೀವೇನಾದ್ರು ವರ್ಕ್ ಮಾಡ್ಕೊಳ್ಳೋಂಗಿದ್ರೆ ಇಲ್ಲ ನೋಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ಒಂದು ಪೆನ್ಸಿಲ್ಲು ಆ್ಯಂಡ್ ಒಂದು ಪೇಪರ್ ಕೂಡ ಇಟ್ಟಿದ್ದಾರೆ ನೀವು ನೋಟ್ ಮಾಡ್ಕೊಳ್ಳೋದಕ್ಕೆ. ಈ ಡಿಲೆಕ್ಸ್ ರೂಮ್ಸ್ ಎಲ್ಲ 550 ಸ್ಕ್ವೇರ್ ಫೀಟಲ್ಲಿ ಬರುತ್ತೆ. ಆಲ್ಮೋಸ್ಟ್ ಅಂದರೆ 2030 ನಾವು ಮನೆ ಕಟ್ಕೊಂಡ್ರೆ ಯಾವ ಸೈಜ್ ಬರುತ್ತೆ ಅಷ್ಟು ಡೈಮೆನ್ಷನಲ್ಲಿದೆ. ಆ್ಯಂಡ್ ಇಲ್ಲಿ ಟೀ ಟೇಬಲ್ ಇದೆ. ಈ ಕಡೆ ಸ್ಯಾಚೆಸ್ ಎಲ್ಲ ಇಟ್ಟಿದ್ದಾರೆ ನೀವು ಟೀ ಮಾಡ್ಕೊಳ್ಳೋಂಗಿದ್ರೆ ಅಂತ. ವಾಟರ್ ಬಾಟಲ್ಸ್ ಇದೆ. ನನಗೆ ಇನ್ನೊಂದು ಏನು ಹೈಜೀನ್ ಇವ್ರದ್ದು ಇಷ್ಟ ಆಗಿದ್ದು ಅಂದರೆ, ಸೊ ಎಲ್ಲ ಗ್ಲಾಸ್ ಲೋಟಗಳಿಗೆಲ್ಲ ಈ ಥರ ಪೇಪರ್ನ ರ್ಯಾಪ್ ಮಾಡಿದ್ದಾರೆ. ಸೊ ಫುಲ್ ಹೈಜೀನ್ ಅಂತ ಅನಿಸುತ್ತೆ, ಯಾವುದೇ ಥರ ಧೂಳು ಇದು ಎಲ್ಲ ಬೀಳಲ್ಲ. ಈ ಕಡೆ ಲಗೇಜ್ ಇಟ್ಕೊಳ್ಳೋದಕ್ಕೆ ಇದೆ. ಆ್ಯಂಡ್ ಈ ಸೈಡಲ್ಲಿ ಮಿರರ್ ಇದೆ, ಕುತ್ಕೊಳ್ಳೋದಕ್ಕೆ ಒಂದು ಆ್ಯಂಟಿಕ್ ಆಗಿರುವಂಥ ಸ್ಟೂಲ್ ಕೂಡ ಕೊಟ್ಟಿದ್ದಾರೆ. ನೀವು ಆರಾಮ್ಸೆ ಡ್ರೆಸ್ ಮಾಡ್ಕೊಳ್ಬೋದು ಕೂತ್ಕೊಂಡೇ. ಸೊ ಈ ಕಡೆ ಒಂದು ಬ್ಯೂಟಿಫುಲ್ ಗಾರ್ಡನ್ ಕಾಣುವಂಥ ಬಾಲ್ಕನಿ ಇದೆ, ಬನ್ನಿ ತೋರಿಸ್ತೀನಿ. ಇದೇ ಬಾಲ್ಕನಿ, ಕುತ್ಕೊಳ್ಳೋಕ್ಕೆ ರಿಲ್ಯಾಕ್ಸಿಂಗ್ ಚೇರ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಸೋಫಾ ಕೂಡ ಇದೆ. ಆ್ಯಂಡ್ ಈ ಸೈಡಲ್ಲಿ ಎಕ್ಸ್ಟೆಂಡೆಡ್ ಬಾಲ್ಕನಿ ಕೂಡ ಇದೆ. ಇಲ್ಲಿಂದ ವ್ಯೂ ನೋಡಿ ಸಖತ್ತಾಗಿ ಕಾಣುತ್ತೆ. ಆ ಕಡೆ ಬೆಟ್ಟದ ಸಾಲ್ ಕಾಣ್ತಾ ಇದೆ, ಈ ಕಡೆ ಫುಲ್ ಗಿಡ ಮರ, ಆಮೇಲೆ ಸನ್ಸೆಟ್ ನೋಡೋಕ್ಕೆ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು ಈ ರೂಮಲ್ಲಿ. ಬನ್ನಿ ತೋರಿಸ್ತೀನಿ. ಸಿ ಲುಕ್ ಅಟ್ ದ ವ್ಯೂ ಫ್ರಮ್ ದ ಬಾಲ್ಕನಿ. ಈ ಕಡೆ ಪೂಲ್ ಏರಿಯಾ ಕೂಡ ಕಾಣಿಸುತ್ತೆ. ಇಲ್ಲಿಂದ ಜಿಮ್ ಏರಿಯಾ ಇದೆ. ಈ ಪ್ಯಾಲೇಸ್ ಸ್ಪೆಷಾಲಿಟಿ ಏನು ಅಂತಂದರೆ, ಮಹಾರಾಣಿ ಆ್ಯಂಡ್ ಮಹಾರಾಜ ಸ್ವೀಟ್ ಅಲ್ಲಿ ಅಲ್ದಲೇ ಎಲ್ಲ ಡಿಲಕ್ಸ್ ರೂಮಲ್ಲೂ ಈ ಥರ ಬಾಟಬ್ ಇದೆ. ಸೊ ಬಾತ್ರೂಮ್ ಅಂತೂ ತುಂಬಾ ಇಷ್ಟ ಆಗೋಯಿತು. ಅಷ್ಟು ಕ್ಲೀನಾಗಿ, ಅಷ್ಟು ಸ್ಪೇಷಿಯಸ್ ಆಗಿದೆ. ನಾವೆಲ್ಲ ನೋಡ್ತೀವಿ ಬೆಂಗಳೂರು ಕಡೆ ಎಲ್ಲ ಪುಟ್ ಬಾತ್ರೂಮ್ ಇರುತ್ತೆ. ಸೊ ಇದು ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಬಾತ್ರೂಮು. ಈ ಪ್ಯಾಲೇಸಲ್ಲಿರೋಂಥ ಈ ಬುಕ್ಕನ್ನ ನೋಡ್ತಾ ಇದ್ದೀನಿ. ಎಲ್ಲ ಟ್ರೆಡಿಷ್ನಲ್ ಕಾರು, ವಿಂಟೇಜ್ ಕಾರ್ಸು, ಈ ಪ್ಯಾಲೇಸ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಈ ಬಂದಾಗ ಬುಕ್ ಖಂಡಿತ ನೋಡಿ. ನಾವು ಇದನ್ನ ಬುಕ್ ಮಾಡ್ಕೊಂಡಿರೋದು ಹೋಮ್ ಸ್ಟೇಸ್ ಕರ್ನಾಟಕದಿಂದ. ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅದನ್ನ ನೀವು ಬುಕ್ ಮಾಡ್ಕೋಬೇಕು ಅಂದರೆ ಅದನ್ನ ಚೆಕ್ಔಟ್ ಮಾಡ್ಬೋದು. ಮತ್ತು ಡೆಡಿಕೇಟೆಡ್ ವಿಡಿಯೋ ಇದೆ ಈ ಪ್ರಾಪರ್ಟಿದು, ಅಂದರೆ ಏನು ಈ ಪ್ಯಾಲೇಸ್ದು. ಈ ಪ್ಯಾಲೇಸನ್ನು ಬುಕ್ ಮಾಡ್ಕೋಬೇಕು ಅಂದರೆ ಅದು ಸಹ ನೋಡ್ಬೋದು. ಡೆಡಿಕೇಟೆಡ್ ವಿಡಿಯೋ ನೋಡಿ, ಕಂಪ್ಲೀಟಾಗಿ ಪ್ಯಾಲೇಸ್ದಲ್ಲಿ ಏನೇನಿದೆ, ನೀವು ಬಂದರೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಆ ವಿಡಿಯೋದಲ್ಲಿ ತೋರಿಸಿರ್ತೀನಿ. ಇವತ್ತು ಹಾರ್ಟ್ ಆಫ್ ದಿ ಟೌನ್, ಸಂಡೂರು ಹಾರ್ಟ್ ಆಫ್ ದಿ ಟೌನಲ್ಲಿರುವಂಥ ಒಂದು ಶಿವಪುರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಶಿವರಾತ್ರಿ ಹಬ್ಬ, ಹಾಗೆ ಶಿವನ ನೋಡಲೇಬೇಕು ಅಂತ ಇದು ಬಂದಿದ್ದೀವಿ. ಬನ್ನಿ ನೋಡೋಣ. ಇದು ಐಡೆಂಟಿಫೈ ಮಾಡೋದು ಲೊಕೇಶನ್ ತುಂಬಾ ಈಸಿ. ಸಂಡೂರು ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇದೆ, ಅದರ ಆಪೋಸಿಟೇ ಬರುತ್ತೆ. ಟೌನಿಂದ ಜಸ್ಟ್ ಮ್ಯಾಟ್ರ್ ಆಫ್ ಲೈಕ್ ಒಂದು 700-800 ಮೀಟ್ರ್ ಬಂದರೆ ಸಿಗುತ್ತೆ. ಪ್ಯಾಲೇಸ್ ಪಕ್ಕದಲ್ಲೇ ಇರೋಂಥ ದೇವಸ್ಥಾನ ಇದು. ಬನ್ನಿ ಒಳಗಡೆ ಹೋಗಿ ನೋಡೋಣ. ತುಂಬ ಪುರಾತನವಾದ ದೇವಸ್ಥಾನ, ಒಳಗಡೆ ಬನ್ನಿ. ಈಗ ನಾವು ಸಂಡೂರಲ್ಲಿರುವಂಥ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಂಡೂರಿಂದ ಕೇವಲ 4-5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸುಂದರವಾದ ಭೂಪ್ರದೇಶ, ಫುಲ್ ಬೆಟ್ಟ ಇದೆ. ಭಯಾನಕ ಇಷ್ಟ ಆಗಿದೆ ಅಂದರೆ ಈ ಥರ ಡಾರ್ಕ್, ಅಂದರೆ ಒಂಥರ ಕಪ್ಪು ಬಣ್ಣದಲ್ಲಿರೋಂಥ ಏನು ಗುಡ್ಡ ಇದೆ, ಈ ಗುಡ್ಡದ ಮಧ್ಯದಲ್ಲಿದೆ, ಅದರ ಬಂಡೆ ಮಧ್ಯದಲ್ಲಿದೆ. ತುಂಬ ಚೆನ್ನಾಗಿದೆ. ಮೇಲ್ಗಡೆ ಹತ್ಕೊಂಡೋಗೋಣ. ಸುಂದರವಾಗಿದೆ. ಈಗ ನಾವು ಹೆಚ್ಚು ಕಡಿಮೆ ಈಗ ಫೆಬ್ ನಾವು ಬಂದಿರೋದು. ಸೊ ಮಾರ್ಚ್ ಏಪ್ರಿಲ್ ಆದರೆ ತುಂಬ ಕಷ್ಟ. ಇದನ್ನ ನಾವು ಮಾನ್ಸೂನ್ ಇಲ್ಲ ಪೋಸ್ಟ್ ಮಾನ್ಸೂನ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸುಂದರವಾದ ದೇವಸ್ಥಾನ ನೋಡೋಣ. ಇವಾಗ ಕೋತಿ ಇದೆ, ಹುಷಾರು. ಚಪ್ಪಲಿ ಕೆಳಗಡೆ ಬಿಟ್ಟು ಬರಬೇಕಾಗತ್ತೆ. ಬೆಳಗ್ಗೆ 6ರಿಂದ 1:30ವರೆಗೂ ಇರುತ್ತೆ. ಮತ್ತು 2 ಅವರ್ಸ್ ಬ್ರೇಕ್ ಇರುತ್ತೆ. ಮತ್ತು ಮಧ್ಯಾಹ್ನ 3:30ಇಂದ 6:30ವರೆಗೂ ಇರುತ್ತೆ. ಕೋತಿಗಳು ಇರುತ್ತೆ. ಸೊ ಹುಷಾರಾಗಿ ಬನ್ನಿ. ಬ್ಯಾಗ್ಗೆ ಕವರ್ ಏನೋ ತೊಗೊಂಬಂದರೆ ಕಿತ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಬ್ಯಾಗ್ ವಿತ್ ಒಂದು ಜಿಪ್ ಇದ್ದರೆ ತುಂಬ ಅನುಕೂಲ. ಬನ್ನಿ ಹೋಗೋಣ.
ದೇವಸ್ಥಾನ ಒಳಗಡೆ ಹೋಗಿ ಬಂದ್ವಿ. ತುಂಬ ಪ್ರಶಾಂತವಾಗಿದೆ ಒಳಗಡೆನೂ. ಅಲ್ಲಿ ಯಾವಾಗಲೂ ಡೋರ್ ಹಾಕೊಂಡಿರ್ತಾರೆ, ಬಿಕಾಸ್ ತುಂಬಾ ಕೋತಿಗಳಿದೆ, ಒಳಗಡೆ ಹೋಗ್ಬಿಡತ್ತೆ ಅಂದ್ಬಿಟ್ಟು. ಸೊ ಪೂಜಾರು ಒಳಗಡೆನೇ ಇರ್ತಾರೆ, ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಚೆನ್ನಾಗಿದೆ ದೇವಸ್ಥಾನ. ಈ ಕಡೆ ಬಂದಾಗ ಆರಾಮಾಗೆ ವಿಸಿಟ್ ಮಾಡ್ಬೋದು. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವ್ಯೂ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. 2 ಬಂಡೆಗಳ ಮಧ್ಯೆ ಆ ದೇವಸ್ಥಾನ ಇದೆ. ಆ ವ್ಯೂ ಮಾತ್ರ ಸಖತ್ತಾಗಿದೆ. ಸಂಡು ಸಿಟಿ ಸೆಂಟ್ರಿಂದ 6 ಕಿಲೋಮೀಟ್ರ್ ಬಂದರೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ. ಈಗ ಅಲ್ಲಿಗೆ ಬಂದಿದ್ದೀವಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಸೊ ನಿಮಗೆ ಮೇಯ್ನ್ ರೋಡಲ್ಲೇ ಸಿಗುತ್ತೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟು. ಆ್ಯಂಡ್ ಇದಕ್ಕೊಂದು ಹಿಸ್ಟ್ರಿ ಇದೆ. ಇದನ್ನು ಸಿ ಇನ್ ಸೆಪ್ಟೆಂಬರ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ 1930 ಗಾಂಧೀಜಿಯವರು ಈ ಜಾಗಕ್ಕೆ ಬಂದಿದ್ರಂತೆ. ಸೊ ಬಂದಿದ್ದಾಗ ಅವ್ರಿಗೆ ಈ ವ್ಯೂ ಏನು ಕ್ಲೌಡು ಮತ್ತು ಮಿಸ್ಟ್ ತುಂಬಿರೋಂಥ ವಾತಾವರಣ ಮತ್ತು ಸುತ್ತ ಇರೋವಂಥ ಬೆಟ್ಟ ಇವೆಲ್ಲ ನೋಡಿ ಗ್ರೀನರಿ ನೋಡಿಬಿಟ್ಟು ಅವರಿಗೆ ಸಿ ಇನ್ ಸೆಪ್ಟೆಂಬರಲ್ಲಿ ಈ ಜಾಗನ ನೋಡಬೇಕು ಅಂತ ಅನ್ನಿಸ್ಬಿಟ್ಟು ಸಿ ಇನ್ ಸೆಪ್ಟೆಂಬರ್ ಅಂತ ಒಂದು ಟ್ಯಾಗ್ಲೈನ್ ಕೊಟ್ರಂತೆ. ಸೊ ಅದನ್ನೇ ನಮಗೆ ಅಲ್ಲಿ ಬರ್ಬೇಕಾದ್ರೆ ಹಾಕಿದ್ದಾರೆ, ಸಿ ಇನ್ ಸೆಪ್ಟೆಂಬರ್ ಅಂತ. ನಿಜವಾಗ್ಲೂ ಹಾಗೇ ಇದೆ. ನಾವು ಬಂದಿರೋದು ಫೆಬ್ರವರಿ, ಬಟ್ ಸೆಪ್ಟೆಂಬರಲ್ಲಿ ಬನ್ನಿ, ಸಖತ್ತಾಗಿರುತ್ತೆ ವ್ಯೂ ಎಲ್ಲ. ಈ ಜಾಗ ಕೂಡ್ಲಿ ಮತ್ತು ದಾವಣಗೆರೆ ಮೇಯ್ನ್ ರೋಡಲ್ಲೇ ಸಿಗುತ್ತೆ. ಸೊ ಇಲ್ಲಿಂದ ವ್ಯೂ ಪಾಯಿಂಟ್ಗೆ ಹೋಗೋ ಒಂದು 50 ಸ್ಟೆಪ್ಸ್ ಏನೋ ಇದೆ ಅಷ್ಟೇ. ಆರಾಮಾಗಿ ಹೋಗ್ಬೋದು, ಬಿಸಿಲಿದ್ರೂ ಹೋಗ್ಬೋದು. ಬಟ್ ವ್ಯೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸಂಜೆ 5 o'clock ಆ ರೌಂಡಲ್ಲಿ ಬಂದರೆ ಸಖತ್ತಾಗಿ ಕಾಣಿಸುತ್ತೆ. ಬನ್ನಿ ಈಗ ಹೋಗೋಣ. ಬಟ್ ಕೋತಿಗಳಿದೆ, ಹುಷಾರು, ಬ್ಯಾಗ್ ಪ್ಯಾಕ್ ಎಲ್ಲ ತರಬೇಕಾದ್ರೆ. ರೀಚ್ ಆಗಿದ್ದೀವಿ. 1 ವರ್ಡಲ್ಲಿ ಹೇಳಬೇಕು ಅಂದರೆ ಸಿಂಪ್ಲಿ ಅಮೇಝಿಂಗ್ ಅಂತ ಹೇಳ್ಬೋದು. ಸುತ್ತಲೂ ನಿಮಗೆ ಫಾರೆಸ್ಟ್ ರೀಜನ್ ಕಾಣುತ್ತೆ. ಇದೇನೋ ಸ್ವಾಮಿಮಲೆ ಸ್ಟೇಟ್ ಫಾರೆಸ್ಟ್ಗೆ ಸೇರುತ್ತೆ ಅಂತ ಬೋರ್ಡ್ ಇತ್ತು, ಮತ್ತು ಫುಲ್ ಕಾಟಿಗೆ ಸೇರೋಂಥ ಜಾಗ ಇದು. ಇವಾಗಲೇ ಇಷ್ಟು ಗ್ರೀನರಿ ಇದೆ ಅಂದರೆ ಮಾನ್ಸೂನಲ್ಲಿ ಹೆಂಗೋ ಗೊತ್ತಿಲ್ಲ, ಬಟ್ ಮಾನ್ಸೂನಲ್ಲಿ ಖಂಡಿತ ಒಂದು ಸಲ ಬರ್ತೀವಿ. ಏನಷ್ಟೇ ಒಂದು ಸಲ ಪ್ಲ್ಯಾನ್ ಮಾಡೋಣ. ಸೊ ನೋಡಿ ಎಷ್ಟು ಅದ್ಭುತವಾಗಿದೆ ಜಾಗ, ಅಮೇಝಿಂಗ್. ಇದ್ರ ಬಗ್ಗೆ ಕೇಳಿದ್ದೆ ನಾನು, ಒಂದು 2-3 ವೀಡಿಯೋದಲ್ಲಿ ಮುಂಚೆ ನೋಡಿದ್ದೆ ಬರಬೇಕು ಅಂತ. ಬಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುತ್ತಲೂ ಇದೆ, ಆಲ್ಮೋಸ್ಟ್ 360 ಡಿಗ್ರಿ ನಿಮಗೆ ಫುಲ್ ಬೆಟ್ಟನೇ ಕಾಣುತ್ತೆ. ಅಮೇಝಿಂಗ್ ಪ್ಲೇಸ್. ಸಂಡೂರಿಗೆ ಬಂದಾಗ ಸಂಜೆ ಸನ್ಸೆಟ್ ಟೈಮ್ಗೆ ಡಿಸೈಡ್ ಆಗ್ದಂಗೆ ನೀವು ಖಂಡಿತ ಹೋಗಬೇಕಾಗಿರೋಂಥದ್ದು ನಾರಿಹಳ್ಳ ವ್ಯೂ ಪಾಯಿಂಟ್ಗೆ. ಅಮೇಝಿಂಗ್ ಆಗಿದೆ ವ್ಯೂ ಪಾಯಿಂಟು. ನಾವು ಇದರಲ್ಲೆಲ್ಲ ನೋಡಿದ್ದೀವಿ, ಬಾಲಿನಲ್ಲಿ ಗೇಟ್ ವೇ ಆಫ್ ಹೆವನ್ ಅಂತ ಹೇಳ್ತಾರೆ, ಅದೊಂದು ಸ್ಟ್ರಕ್ಚರು. ಬಟ್ ಇದು ಏನೋ ನ್ಯಾಚುರಲ್ ಸ್ಟ್ರಕ್ಚರು. ಆ ಕಡೆ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಬೆಟ್ಟ ಇದೆ, ಮಧ್ಯದಲ್ಲೆಲ್ಲ ನೀರೆಲ್ಲ ಇರುತ್ತೆ, ವಾಟರ್ ಬಾಡೀಸ್ ಎಲ್ಲ ನೋಡೋಕ್ಕೆ ಸಖತ್ತಾಗಿರುತ್ತೆ. ನಮ್ಮ ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ, ನೋಡೋಣ ಯಾವಾಗ ಹೋಗ್ತಾರೆ ಅಂತ. ಇದು ಸಂಡೂರಿಂದ ಸುಮಾರು ಒಂದು 6 ರಿಂದ 7 ಕಿಲೋಮೀಟ್ರ್ ಆಗುತ್ತೆ. ಸೊ ಆಟೋ ಬುಕ್ ಮಾಡ್ಕೊಂಡಿದ್ದೀವಿ, ಆಟೋದಲ್ಲಿ ಹೋಗಿ ನೋಡೋಣ ಅಂತ. ನನ್ನ ಬಲಗಡೆಗೆ ನಾರಿಹಳ್ಳ ವ್ಯೂ ಪಾಯಿಂಟ್ ಕಾಣಿಸ್ತಾ ಇದೆ. ಭಯಾನಕ ಖುಷಿಯಾಗಿತ್ತು. ಇದನ್ನು ನಾನು ಈ ಸಂಡೂರು ಬರ್ಬೇಕಾದ್ರೆ ಏನೇನು ಜಾಗಗಳು ನೋಡಬೇಕು ಅಂತ ಅಂದಾಗ ಎಕ್ಸ್ಪ್ಲೋರ್ ಮಾಡಿದಾಗ ನನಗೆ ಇದು ಅನಿಸಿದ್ದು ಇದು. ನಾನು ಮತ್ತು ನನ್ನ ವೈಫ್ ಅಶ್ವಿನಿ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ನೋಡಲೇಬೇಕು ಅಂತ. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಇವಾಗ ಏನು ನೋಡಬೇಕು ಅಂತ ಗೊತ್ತಲ್ವಾ, ಚೆಕ್ ಔಟ್ ದ ಏರಿಯಾ. ಸೊ ನಾರಿಹಳ್ಳ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಹಾಗೆ ನಾವು ನೋಡಿದ್ದು ಆ ಸೈಡಿಂದ ನೋಡಿದ್ವಿ.
ಈಗ ಅದನ್ನೇ ನಾವು ಈ ಕಡೆ ಆಲ್ಮೋಸ್ಟ್ ಒಂದು 600-800 ಮೀಟ್ರ್ ದೂರದಿಂದ ಈ ಸೈಡಿಂದ ಬಂದಿದ್ದೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಏನೋ ಮಾಡಿದ್ದಾರೆ, ಇನ್ನೂ ಕನ್ಸ್ಟ್ರಕ್ಷನ್ ಇದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಸನ್ಸೆಟಿಗೆ ಚೆನ್ನಾಗಿರುತ್ತೆ. ಈಗ ಟೈಮು 5:10, 5:15, ಸೊ 6:30ವರೆಗೂ ಆದರೆ ಸೂರ್ಯ ಹಿಡಿಯೋದು ನೋಡ್ಬೋದು. ಚೆನ್ನಾಗಿದೆ ಬಂದು ನೋಡಿದ್ರೆ. ಸೊ ಬಂದಾಗ ಇದನ್ನ ನಾರಿಹಳ್ಳ ಮಿಸ್ ಮಾಡ್ಕೋಬೇಡಿ. ಬಾಲಿಲಿ ಆಲ್ರೆಡಿ ಇದೆ ಗೇಟ್ ವೇ ಆಫ್ ಹೆವನ್ ಅಂತ, ಅದು ಮ್ಯಾನ್ಮೇಡ್ ಸ್ಟ್ರಕ್ಚರು. ಇದು ನ್ಯಾಚುರಲ್ ಆಗಿರೋ ಅಂಥ ಒಂದು ಗ್ರೇಟೆಸ್ಟ್ ಸ್ಟ್ರಕ್ಚರ್. ಈ ವ್ಯೂ ಪಾಯಿಂಟು ಸಂಡೂರು ಟೌನಿಂದ ಆಲ್ಮೋಸ್ಟ್ ಲೈಕ್ 7 ಕಿಲೋಮೀಟ್ರ್ ಏನಾಗುತ್ತೆ. ಆಟೋ ಎಲ್ಲ ಅದಲ್ಲಿ ಬರ್ಬೋದು. ಒಂದು ಸೈಡು ಮತ್ತು ಎರಡು ಸೈಡು ಸೇರಿ ಒಂದು 14-15 ಕಿಲೋಮೀಟ್ರಿಗೆ ಒಂದು 400 ರುಪೀಸ್, 300 to 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಭಾರತದಲ್ಲಿ ಕುಮಾರಸ್ವಾಮಿ ಮೊದಲಾಗಿ ನೆಲೆಸಿದ್ದಂತಹ ಜಾಗದಲ್ಲಿದ್ದೀವಿ. ಇದು ಸಂಡೂರಿಂದ 10 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಕುಮಾರಸ್ವಾಮಿ ಮತ್ತು ಪಾರ್ವತಿ ದೇವಿ ನೆಲೆಸಿರುವಂತಹ ಜಾಗ ಇದು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಹೇಳ್ತಾರೆ ಈ ದೇವಸ್ಥಾನನ. ಪ್ಯಾಲೇಸ್ ಎಲ್ಲ ತೋರಿಸಿದ್ವಲ್ಲ, ಆ ವಂಶಸ್ಥರ ಈ ದೇವಸ್ಥಾನನ ಗುರುತಿಸಿ ದೇವರ ದರ್ಶನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಸೊ ಬನ್ನಿ ಈಗ ಅಂತ ಪುರಾತನವಾದ ದೇವರ ದರ್ಶನನ ಪಡೆಯೋಣ. ಈ ದೇವಸ್ಥಾನ 8ರಿಂದ 10ನೇ ಶತಮಾನದಲ್ಲಿ ಕಟಮಾನದ ಟೈಮಲ್ಲಿ ಸಂಡೂರಿನ ರಾಜವಂಶಸ್ಥರು, ಗೋರ್ಪಡೆ ವಂಶಸ್ಥರು ಇದನ್ನು ಗುರುತಿಸಿ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವಾಗಿನಿಂದ ಪೂಜೆ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ತಾರಕ ಆತನು ಸಂಹಾರ ಮಾಡದೆ ಕುಮಾರಸ್ವಾಮಿ ಉದ್ದೇಶ ಜನನ ಆಯಿತು. ಸಂಹಾರ ಮಾಡೋ ಸಲುವಾಗಿ ಇಲ್ಲಿ ದೇವತೆಗಳು ವಿಷ್ಣುನ ಮೊರೆ ಹೋದಾಗ ಅವಾಗ ವಿಷ್ಣು ಮತ್ತೆ ಪುನಃ ಪಾರ್ವತಿಯನ್ನು ಬದುಕಿಸಿ ಆವಾಗ ಈಶ್ವರನ ಜೊತೆಗೆ ಮದುವೆ ಮಾಡಿದಾಗ ಕೆಲವು ವರ್ಷಗಳ ನಂತರ ಕುಮಾರಸ್ವಾಮಿ ಜನ ಆದ. ಆ ನಂತರ ಎಲ್ಲ ದೇವತೆಗಳು ಋಷಿಗಳು ಕುಮಾರಸ್ವಾಮಿ ಮನವರಿಕೆ ಮಾಡ್ಕೊಂಡ ಮತ್ತೆ ಪುನಃ ಆವಾಗ ತಾರಕಾಸುರನ ಸಂಹಾರ ಮಾಡಿದ್ರು. ಇಲ್ಲಿ ಅದೇ ರೀತಿಯಾಗಿ ಭಕ್ತರನ್ನು ಅನುಗ್ರಹ ಮಾಡೋ ಸಲುವಾಗಿ ಇಲ್ಲಿ ಉಳ್ಕೊಂಡಿದ್ದ. ಕೆಲವು ವರ್ಷಗಳ ನಂತರ ತಂದೆ ತಾಯಿಗೆ ಒಂದು ಅಪೇಕ್ಷೆ ಇರುತ್ತೆ ಮಕ್ಕಳಿಗೆ ಮದುವೆ ಮಾಡ್ಬೇಕಂತ. ಹಾಗೆ ಪಾರ್ವತಿ ಕುಮಾರಸ್ವಾಮಿಗೆ ನೀನು ಮದುವೆ ಮಾಡಬೇಕು, ನಾನು ಹುಡುಗಿ ನೋಡಿದ್ದೀನಿ ಅಂತ ಹೇಳಿದಾಗ ಕುತೂಹಲದಿಂದ ಕೇಳಿದೆ ಹೇಗಿದ್ದಾಳೆ ಹುಡುಗಿ ಅಂತ. ಕೇಳಿದಾಗ ತೋರ್ಸೋಕ್ಕೆ ಯಾವುದೂ ಇರಲಿಲ್ಲ, ಯಾಕಂದ್ರೆ ಈಗಲೇ ಕಾಡು ತುಂಬ ಇದೆ, ಅವಾಗ ಇನ್ನೂ ಫುಲ್ ಫಾರೆಸ್ಟ್ ಇರೋದ್ರಿಂದ ಹುಡುಗಿ ಭಾಳ ಚೆನ್ನಾಗಿದ್ದಾಳೆ, ಸುಂದರವಾಗಿದ್ದಾಳೆ, ಮುದ್ದ ಇದ್ದಾಳೆ, ನನ್ನ ಹಾಗಿದ್ದಾಳೆ ಅಂತ ಹೇಳಿದೆ. ನಿನ್ನ ಹಾಗೆ ಇದ್ದರೆ ನನಗೆ ತಾಯಿ ಸಮಾನ, ಹಾಗಾಗಿ ನಾನು ಮದುವೆ ಆಗಲ್ಲ ಅಂತ. ಇಬ್ಬರು ನಡುವೆ ವಾಗ್ವಾದ ಬೆಳೀತದೆ. ಆವಾಗ ತಾಯಿಗೆ ಅಂದರೆ ಪಾರ್ವತಿಗೆ ಸಿಟ್ಟು ಬರುತ್ತೆ. ನಾನು ನಿನ್ನ ಚಿಕ್ಕವನಿದ್ದಾಗಿಂದ ಸಾಕಿ ಸಲಿ ಹಾಲು ಉಣಿಸಿ ಎಲ್ಲ ಇದು ಮಾಡೀನಿ, ನನಗೆ ಎದುರು ಮಾತಾಡ್ತೀಯ, ನಾನು ಕುಡಿಸಿರ್ತಕ್ಕಂಥ ಹಾಲೆಲ್ಲ ನನಗೆ ವಾಪಸ್ ಕೊಡು ಅಂತ. ಆವಾಗ ಕುಮಾರಸ್ವಾಮಿ ಹೇಳ್ತಾನೆ, ಎಲ್ಲ ತಂದೆ ತಾಯಿ ಮಾಡಿದಾಗ ನೀನು ಮಾಡ್ತಿದ್ಯಾ, ಆದರೆ ನೀ ಕೇಳ್ತಿದ್ಯಾ, ಆಯ್ತು ಕೊಡ್ತೀನಿ ಅಂತೇಳಿ ಆತ ಅಷ್ಟು ಹೊರಗಡೆ ಬಂದು ಅಷ್ಟು ವಾಮಿಟ್ ಮಾಡೋದಂತಾನೆ. ಅದೇ ವಿಭೂತಿ ಗುಡ್ಡ, ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಇದೆ ವಿಭೂತಿ ಗುಡ್ಡ. ದೇಹದಲ್ಲಿ ಎಲ್ಲಿಯೂ ಕೂಡ ಹಾಲಿನ ಅಂಶ ಇರಬಾರ್ದು ಎಂಬ ಉದ್ದೇಶಕ್ಕೆ ಸಂಪೂರ್ಣ ವಾಮಿಟ್ ಮಾಡ್ಕೊಂಡಾಗ ಅವಾಗೇನಾಗ್ತದೆ ರಕ್ತ ಬರುತ್ತೆ. ಅದಕ್ಕೆ ಸುತ್ತೂರು ಭೂಮಿ ಎಲ್ಲ ಕೆಂಪು ಇರುತ್ತೆ. ಇದನ್ನ ಈಶ್ವರನ ನೋಡಿಬಿಟ್ಟು ಮೇಲಿಂದ ಬಂದು ಆತ ಹೇಳ್ತಾನೆ, ನೀವು ದೇವತೆಗಳು, ನೀವೇ ಜಗದ್ ರಕ್ಷಕರು, ನೀವೇ ಈ ಥರ ಜಗಳಾಡಿದ್ರೆ ಹೇಗೆ ಅಂತ. ತಾಯಿ ಸಮಾನವಾಗಿರ್ತಕ್ಕಂಥ ಎಲ್ಲಿ ಆದರೂ ಯಾರಾದರೂ ಮದುವೆ ಆಗಿದ್ದನ್ನು ತೋರಿಸು, ನಾನು ಮದುವೆ ಆಗ್ತೀನಿ ಅಂತ. ಈಶ್ವರಂಗೆ ಏನು ಹೇಳಬೇಕು ಗೊತ್ತಾಗಲ್ಲ, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಪಾತಾಳಕ್ಕೆ ಹೋಗ್ತೀನಿ ಅಂತ ಹೋಗ್ತಾನೆ. ಅದಕ್ಕೆ ಈಶ್ವರನ ಗುಡಿ ಕೆಳಗಡೆ ಇರೋದು.
ಅವಾಗ ವಿಷ್ಣು ಬಂದು ತಡೆದು ನಿಲ್ಲಿಸ್ತಾನೆ. ಇದು ಪ್ರಕೃತಿಯ ನಿಯಮ, ಸಮಯಕ್ಕೆ ಸರಿಯಾಗಿ ಭಗವಂತನ ಆಜ್ಞೆ ಮೀರೇನು ಯಾರು ಮೀರ ಹಾಗಲ್ಲ ಅಂತಂದಾಗ ಅವಾಗ ಸರಿ ಎಂದು ಕುಮಾರಸ್ವಾಮಿ ಪಶ್ಚಾತ್ತಾಪದಿಂದ ಮತ್ತೆ ಈಶ್ವರನ್ ಕೇಳ್ತಾನೆ. ಏನು ಅಂದರೆ, ಆಯಿತು ನಾನು ಮದುವೆ ಆಗ್ತೀನಿ, ಇಲ್ಲಿ ಮಾತ್ರ ನಾನು ಬ್ರಹ್ಮಚರ್ಯ ಇರ್ತೀನಿ, ನಂದು ಮತ್ತೊಂದು ರೂಪದಲ್ಲಿ ಕಾರ್ತಿಕ, ಸುಬ್ರಹ್ಮಣ್ಯ, ಮುರುಗನ್ ಅಂತಂದು ಆ ರೂಪದಲ್ಲಿ ನಾನು ಮದುವೆ ಆಗ್ತೀನಿ, ಇಲ್ಲಿ ಮಾತ್ರ ಕುಮಾರನಾಗಿರ್ತಕ್ಕೆ ನಂಗೆ ಅವಕಾಶ ಕೊಡಿ ಅಂತ ಈಶ್ವರನ್ ಕೇಳ್ಕೊಂಡಾಗ ಈಶ್ವರ ಸಮ್ಮತಿ ಕೊಡ್ತಾನೆ. ಹಾಗಾಗಿ ಇಲ್ಲಿ ಕುಮಾರನಾಗಿರುತ್ತೆ, ಅದಕ್ಕೆ ಕುಮಾರಸ್ವಾಮಿ ಅಂತ. ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ. ಈಗ ಇನ್ನೊಂದು ದೇವಸ್ಥಾನ ಕಾಡ್ ಮಧ್ಯದಲ್ಲೇ ಇದೆ, ಹರಿಶಂಕರ ದೇವಸ್ಥಾನ ಅಂತ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀವಿ. ಇದು ಒಂದು ಪುರಾತನ ದೇವಸ್ಥಾನ ಅಂತ ಹೇಳ್ತಾರೆ, ಹೇಗಿದೆ ಅಂತ ತೋರಿಸ್ತೀವಿ. ಮತ್ತು ಇಲ್ಲಿ ಒಂದು ಬಸವನಿಂದ ನೀರು ಬರುತ್ತೆ ಬಾಯಿಯಿಂದ ಅಂತ ಹೇಳ್ತಾರೆ, ಹೇಗಿದೆ ಗೊತ್ತಿಲ್ಲ. ನಾವು ಗೂಗಲ್ ರಿವ್ಯೂಸ್ ಎಲ್ಲ ನೋಡಿದಾಗ ಅದೊಂದು ಸಣ್ಣಗೆ ನೀರು ಬರ್ತಾಯಿತ್ತು. ನೋಡೋಣ ಬನ್ನಿ ಈಗ ಎಷ್ಟಿದೆ ನೀರು ಎಲ್ಲ ತೋರಿಸ್ತೀವಿ. ಈಗ ದೇವಸ್ಥಾನ ಹತ್ರ ರೀಚ್ ಆಗಿದ್ದೀವಿ. ಇದೇ ಬಸವಣ್ಣಂದು ಅಂತ ಹೇಳಿದ್ದಂಥ ನೀರು ಬರ್ತಾ ಇರೋದು. ಇದು ಎಲ್ಲಿಂದ ಬರ್ತಿದೆ ಅಂತ ನೋಡಿ, ಓಡ್ಸಕ್ಕೆ ಸಡನ್ನಾಗಿ ಬರ್ತಾ ಇದೆ. ಬೆಟ್ಟದ ಮೇಲಿಂದ ಅಂತ ಹೇಳ್ತಾರೆ, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೇಗೆ ಬರ್ತಿದೆ ಅಂತ. ತುಂಬ ಚೆನ್ನಾಗಿದೆ. ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಈಗ. ಎಂಟುನೂರು ವರ್ಷದ ಹಳೆಯ ದೇವಸ್ಥಾನ ಅಂತೆ ಇದು. ಇಲ್ಲಿ ವಿಶೇಷ ಏನು ಅಂದರೆ ಬಸವಣ್ಣನಿಂದ ನೀರು ಬರೋದು, ಬಟ್ ಕಂಟಿನ್ಯೂಸ್ ಆಗಿ 24/7 ನೀರು ಹರಿತಾನೆ ಇರುತ್ತಂತೆ. ಸೊ ಅದೇ ಈ ದೇವಸ್ಥಾನದ ವಿಶೇಷ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ. ಮಳೆ ಇರಲಿ ಬಿಸಿಲಿರಲಿ ಮೇಲ್ಗಡೆಯಿಂದ ಹರ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಸೊ ತುಂಬ ಅದ್ಭುತವಾಗಿದೆ. ಇವಾಗ ತಾನೇ ದೇವಸ್ಥಾನ ನೋಡ್ಕೊಂಬಂದ್ವಿ. ನೀರು ತುಂಬಾ ಚೆನ್ನಾಗಿತ್ತು. ಕೆಳಗಡೆ ಕಲ್ಯಾಣಿ ಇದೆ, ಕಲ್ಯಾಣಿ ನೀರು ಬೀಳುತ್ತೆ. ಮೇಲ್ಗಡೆನೂ ಅಷ್ಟೇ. ದೇವರು ಸುಮಾರು ತುಂಬ ಹಳೆಯ ಪ್ರಾಚೀನ ಅಂತಂದರು. ಸೊ 800 ವರ್ಷ ಹಳೆಯದು ಅಂತ ಏನೋ ಹೇಳಿದರು, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಬಂದಾಗ ಖಂಡಿತ ವಿಸಿಟ್ ಮಾಡಿ. ಒನ್ ಆಫ್ ದ ಯೂನಿಕ್ ಒಂದು ದೇವಸ್ಥಾನ ನಾವು ಇಲ್ಲಿ ನೋಡ್ಬೋದು. ನಾವಿವಾಗ ಪ್ಯಾಲೇಸಲ್ಲಿರೋ ಮ್ಯೂಸಿಯಮಲ್ಲಿ ನಾನು ನಿಂತಿದ್ದೀನಿ. ನಿಮ್ಗೆ ಇದನ್ನು ತೋರಿಸ್ತಾ ನೋಡಿ. ಆಗ ಯುದ್ಧಕ್ಕೆ ಬಳಸ್ತಾ ಇದ್ದಂಥ ಕತ್ತಿ, ಗುರಾಣಿ, ಗನ್ನು, ಪಿಸ್ತೂಲು, ರಿವಾಲ್ವರ್ಸು ಆ ಥರದ್ದೆಲ್ಲ ಬೇರೆ ಬೇರೆ ಥರದ್ದು ಇಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಒಂದು ಹೆಸರು ಬರೆದಿದ್ದಾರೆ ನೋಡಿ. ಫೈರ್ ರಿವಾಲ್ವರ್ ಅಂತ ಇದು HR& ಆರ್ಮ್ಸ್ ಕಂಪನಿ ಇದಂತೆ. ಇದು ಗೇಮ್ ಗ್ಯಾಟರ್ ಅಂತ ಏನೋ ಇದೆ. ಕೊಯಮತ್ತೂರು ಗನ್ ಬೈ ಹಾರ್ಪ್ಸ್ ಅಂತ ಕಂಪ್ನಿ. ಸೊ ಈ ಗನ್ ಬಂದು ಸಲೂನ್ SBBB ಅಂತ ಒಂದಿದೆ. ಸೊ ಅವ್ರು ಬಳಸ್ತಿರೋಂಥದ್ದು ಎಲ್ಲ ನೀವು ನೋಡ್ಬೋದು. ಈ ಕಡೆ ಕತ್ತಿ ಇದೆ. ಈ ಸೈಡಲ್ಲಿ ಮೇಲ್ಗಡೆ ಬಳಸ್ತಿರೋಂಥ ಗನ್ ಇದೆ. ಪ್ರತಿಯೊಂದಕ್ಕೂ ನಂಬರಿಂಗ್ ಮಾಡೆಲ್ಲ ಇಟ್ಟಿದ್ದಾರೆ. ಯಾವ ಕಂಪ್ನಿದು ಯಾವಾಗ ಪರ್ಚೇಸ್ ಮಾಡಿದ್ದು ಅಂತ ಇದೆ ಅನಿಸುತ್ತೆ. ಇಲ್ಲಿ ಕತ್ತಿ ಇದೆ, ಯುದ್ಧದಲ್ಲಿ ಬಳಸಿರೋಂಥ ಕತ್ತಿ ಇದೆ. ಹಾಗೆ ಗುರಾಣಿ ಇದೆ ಮತ್ತು ಈಟಿ ಇದೆ. ಹಲವಾರು ರೀತಿ ಕತ್ತಿ ಇದೆ. ಸೊ ನೋಡೋಕೆ ತುಂಬಾ ಖುಷಿಯಾಯಿತು. ಮತ್ತು ಈ ಕಡೆನೂ ಅಷ್ಟೇ, ಏನೋ ಚೈನಿಂದ ಬರ್ತಿತ್ತಲ್ಲ ಮೇಲ್ಗಡೆ ಕೋಟು, ಅದು ಸಹ ಇದೆ. ಬುಲೆಟ್ ಪ್ರೂಫ್ ಇತ್ತು. ಬಟ್ ಬುಲೆಟ್ ಪ್ರೂಫ್ ಅಲ್ಲ, ಅದು ಕತ್ತಿಗೆ ಪ್ರೂಫ್ ಅಂತ ಅಂದ್ಬೋದು, ಮೆಟಲ್ ಪ್ರೂಫ್ ಅದು. ಸೊ ಇದಕ್ಕೆ ಬಂದಾಗ ಈಟಿ ಎಲ್ಲ ತಡೆಯಲತ್ತೆ ಅದು ಹಾಕೊಂಡ್ರೆ. ಸೊ ಚೆನ್ನಾಗಿದೆ. ಇದು ಬಂದಾಗ ಪ್ಯಾಲೇಸ್ಗೆ ಇದನ್ನ ನೀವು ವಿಸಿಟ್ ಮಾಡ್ಬೋದು. ಶಿವವಿಲಾಸ್ ಪ್ಯಾಲೇಸಿಗೆ ಬಂದಾಗ ಒಂದು ಅಟ್ರಾಕ್ಷನ್ ಅಂತ ಅಂದರೆ ವಿಂಟೇಜ್ ಕಾರ್ ಮ್ಯೂಸಿಯಮ್ಮು. ನಾನು ನೋಡಿದ್ದೀನಿ, ಧರ್ಮಸ್ಥಳದಲ್ಲಿದೆ. ಆಮೇಲೆ ಮೈಸೂರು ರೋಡ್ ಹತ್ರ ಆಗಿದೆ ಧರ್ಮಸ್ಥಳದವ್ರದ್ದೇ. ಸೊ ಹಾಗಾಗಿ ನನಗೂ ವಿಂಟೇಜ್ ಕಾರ್ಸ್ ಅಂದರೆ ಭಾರಿ ಇಷ್ಟ. ಯಾರು ನೋಡ್ತಾ ಇರ್ತಾರೆ ಪೀಪಲ್ಲು, ಬಾಯ್ಸ್ ಔಟ್ ವಾಚಿಂಗ್ ದೇರ್, ನೀವು ಸಖತ್ ಇಷ್ಟಪಡ್ತೀರಾ. ಎಸ್ಪೆಷಲಿ ಎಲ್ಲ ತುಂಬ ವಿಂಟೇಜ್ ಕಾರ್ಸು. ಅದರಲ್ಲಿ ಒಂದೊಂದು ತುಂಬಾ ಇಷ್ಟ ಇದೆ. ಒಂದು ಮರ್ಸಿಡೀಸು ನೋಡೋಣ, ನಿಮಗೆ ತೋರಿಸ್ತೀನಿ. ಒಟ್ಟು 5 ಕಾರ್ ಇದೆ. ಆಮೇಲೆ 5 ಕಾರು ಫಂಕ್ಷನ್ ಇದೆ ಅಂತ ಹೇಳಿದ್ರು. ಅಂದರೆ ಮೂವ್ ಎಲ್ಲ ಆಗುತ್ತೆ ಅಂತೆಲ್ಲ. ಒಂದು ಕಾರ್ ತೆಗಿತೀವಿ ನೋಡೋಣ ಅಂತಂದರು. ಅವರು ಡ್ರೈವ್ ಮಾಡೋರು ಬಂದಿಲ್ವಂತೆ. ಬಟ್ ಸ್ಟಿಲ್ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಎಲ್ಲ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಗ್ಲಾಸಿ ಫಿನಿಶ್ ಇದೆ. ಸೊ ಬನ್ನಿ. ಇಲ್ಲಿ ಮರ್ಸಿಡೀಸು, ಡಾಡ್ಜು ಮತ್ತು ವಿಲ್ಲಿಸು 3 ಥರ ಡಿಫ್ರೆಂಟ್ ಕಲೆಕ್ಷನ್ ಇದೆ. ನಾನು ನಿನ್ನ ಮುಂದೆ ಇರೋದು ಅಂದರೆ ನನ್ನ ಹಿಂದೆ ಇರೋಂಥದ್ದು ಮರ್ಸಿಡೀಸ್. ಇದು 1965 ಆಗಿತ್ತು. ಅಂದರೆ 230 ಸೆಡನ್ಸ್ ಏನೋ ಆಗಿದೆ ಅಂತ ಬರೆದಿದ್ದಾರೆ. ಪ್ರಾಬಲಿ ಆ ಇಯರ್ 1965 235 ಲಿಮಿಟೆಡ್ ಎಡಿಷನ್
ಸೆಡನ್ಸ್ ಆಗಿರೋದು ಅಂದ್ಕೊತೀನಿ ಗೈಸ್. ಇದು 6 ಸಿಲಿಂಡರ್ಸ್ ಇದೆ. ನಮ್ಮದು ಫೋರ್ಡು ಬಂದ್ಬಿಟ್ಟು 4 ಸಿಲಿಂಡ್ರು. ಅವಾಗ 1965 6 ಸಿಲಿಂಡರ್ಸ್ ಅಂದರೆ ಇದು ಅರ್ಥ ಮಾಡ್ಕೊಳ್ಳಿ ಎಷ್ಟು ಪವರ್ಫುಲ್ ಇದು ಸಡನ್ ಆಗಿತ್ತು ಅಂತ. ಸೂಪರಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಇದು ಅಷ್ಟೇ, ಸೀಟ್ಸು ಹೆಡ್ರೆಸ್ಟ್ ಇಲ್ಲ ಆಗ, ಬಟ್ ಸ್ಟಿಲ್ ಚೆನ್ನಾಗಿದೆ. ಬಟ್ ಏನೋ ಟಚ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಮುಟ್ಟಕ್ಕೆ ಹೋಗ್ತಿಲ್ಲ ಒಳಗಡೆ, ಬಟ್ ಲೆಟ್ಸಿ ಓಪನ್ ಆಗುತ್ತಾ ಅಂತ. ಓಕೆ ಇಲ್ವಾ, ಓಪನ್ ಇಲ್ಲವಂತೆ. ಸೊ ಒಟ್ಟು 5 ಕಾರಲ್ಲಿ ಒಂದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದರೆ ಈ ಕಾರ್ ಅಂತ ಹೇಳ್ಬೋದು. ಡಾಟ್ ಬಜರ್ಸ್ದು 1928 ಕಾರು. ಅಂದರೆ ನಾವು ಇವಾಗ 2026 98 ಇಯರ್ಸ್ ಓಲ್ಡ್ ವಿಂಟೇಜ್ ಕಾರು. ಸಖತ್ತಾಗಿದೆ. ಎಲ್ಲ ಕಾರ್ಗಿಂತ ಭಯಾನಕ ಅಂದರೆ ಭಯಾನಕ ಇಷ್ಟ ಆಗಿದೆ ನನಗೆ ಇದೇನೆ. ಸೂಪರಾಗಿದೆ. ಒಳಗಡೆ ಎಲ್ಲ ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ. ಎಲ್ಲೂ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತಲೇ ಅನಿಸ್ತಿಲ್ಲ. ಫುಟ್ ರೆಸ್ಟ್ ನೋಡಿ, ಯಾವ SUV ಬರಲ್ಲ ಅಷ್ಟಿದೆ. ಆಲ್ಮೋಸ್ಟು 1.5 ಅಡಿ ಇದೆ. ಏನು ಇಟ್ಕೊತೀವಲ್ಲ ಇಲ್ಲಿ ಹತ್ತಕ್ಕೆ, ಫುಟ್ ರೆಸ್ಟು ಅಷ್ಟಿದೆ. ಚೆನ್ನಾಗಿದೆ. ವಿಂಟೇಜ್ ಟೈಪ್ ವೀಲಿಂಗು ಸೂಪರ್ ಇದೆ. ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇದರದ್ದು ಸಂಡೂರ್ 1 ಅಂತ ಕೊಟ್ಟಿದ್ದಾರೆ. ಪ್ರಾಬಲಿ ಮುಂದೆ ಹಾಕಿದಾರೋ ಏನೋ ಗೊತ್ತಿಲ್ಲ, ನಂಬರ್ ಪ್ಲೇಟ್ಗೆ ಬರೀ ಫ್ಯಾನ್ಸಿಗೋ ಅಂತ. ಪ್ರಾಬಲಿ ಈ ಸಂಡೂರ್ಗೆ ಇದೆ, ಫಸ್ಟ್ ಕಾರ್ ಇರ್ಬೋದೇನೋ. ಅದ್ರ ಬಗ್ಗೆ ಎಲ್ಲ ಏನೂ ಬರೆದಿಲ್ಲ, ಬಟ್ ಕಾರ್ ತುಂಬ ಚೆನ್ನಾಗಿದೆ. ನನ್ನ ಪಕ್ಕದಲ್ಲಿರೋಂಥದ್ದು ಫೋರ್ಡ್ ಅವ್ರದ್ದು ಜೀಪು 1943 ಮಾಡಲ್ ಇದು. ಸೊ ಇದು ಅಷ್ಟು ಆಲ್ಮೋಸ್ಟ್ ಎಷ್ಟಾಯಿತು 1943 ಅಂದರೆ ಅಪ್ರಾಕ್ಸಿಮೇಟ್ಲಿ 75 to 80 ಇಯರ್ಸ್ ಓಲ್ಡು. ಈಗ ಫೋರ್ಡು ಇಂಡಿಯಾದಲ್ಲಿ ಆಫ್ಕೋರ್ಸ್ ಕಾರೇ ಬರ್ತಾಯಿಲ್ಲ. ನಾನು ನೋಡ್ದಂಗೆ ಈಗ ಫೋರ್ಡ್ದು ಅವ್ರದ್ದು ಜೀಪು ಬರ್ತಾಯಿಲ್ಲ. US ಒಂದು ವೆಬ್ಸೈಟಲ್ಲಿ ರೀಸೆಂಟಾಗಿ ಚೆಕ್ ಮಾಡಿದೆ ಒಂದು 2 months ಬ್ಯಾಕು. ನನಗೆ ಗೊತ್ತಿರೋಂಗೆ ಜೀಪ್ ಇಲ್ಲ. ಸೊ ಇದು 65 HP ಅಂತೆ. 65 HP 4 ಸಿಲಿಂಡರ್ಸ್, 3 ಗೇರ್ ಇರೋದು, 3 ಟ್ರಾನ್ಸ್ಮಿಷನ್ಸ್ ಗೇರ್ ಇರೋದು. ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನು ಅಂದರೆ ಇದು ಲೆಫ್ಟ್ ಸೈಡ್ ಇದೆ ಡ್ರೈವಿಂಗು, ಬೇರೆದೆಲ್ಲ 2 ಮತ್ತು ಪ್ಲಸ್ ಇದು ಅಷ್ಟೇ 3 ಕಾರ್ದು ರೈಟ್ ಸೈಡ್ ಇದೆ. ಅಂದರೆ ನಮ್ಮ ಏನು ಇಂಡಿಯನ್ ಡ್ರೈವಿಂಗ್ ಸ್ಟೈಲ್ ಥರ ಇದು ಲೆಫ್ಟಲ್ಲಿದೆ. ಪ್ರಾಬಲಿ ಇದು US ಇಂದಲೇ ತರಿಸಿರೋದು ಅನಿಸುತ್ತೆ, ಯಾಕಂದರೆ ಅಲ್ಲಿ ಲೆಫ್ಟ್ ಸೈಡ್ ಡ್ರೈವಿಂಗ್ ಇರುತ್ತೆ. ಇದು ತುಂಬ ಚೆನ್ನಾಗಿದೆ, ಓಡ್ಸೋಕ್ಕೆ ಮಜಾ ಇರುತ್ತೆ. ಬಟ್ ಏನು ಮಾಡೋದು, ವಿಂಟೇಜ್ ಕಾರ್ಸ್ ಕೊಡೋಲ್ಲ ಆ ಥರ ಎಲ್ಲ ಓಡ್ಸೋಕ್ಕೆ. ಬಟ್ ನೋಡೋಣ, ಅದ್ರಲ್ಲಿ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅವ್ರು ಕೇಳಿ. ಬಟ್ ನೋಡೋಣ ಮುಂದೆ ಇನ್ಯಾಕರಿದೆ ಅಂತ ಬನ್ನಿ ನೋಡೋಣ. ನನ್ನ ಪಕ್ಕ ಇರೋಂಥದ್ದು ವಿಲೀಸ್ ಅವ್ರದ್ದು 4 wheel ಡ್ರೈವ್ ವೆಹಿಕಲ್ಲು. ನೋಡಿ ಅವಾಗಲೇ ಇದೆ 4 wheel ವೆಹಿಕಲ್ಲು. ಈ ಕಾರ್ಗಳಲ್ಲೆಲ್ಲ ಬಿಗ್ ಬಾಸ್ ಅಂದರೆ ಇವರೇ ಅಂತ ಹೇಳ್ಬೋದು, ಯಾಕಂದರೆ ಸಖತ್ ಹ್ಯೂಜ್ ಆಗಿದೆ, ರಗ್ಗಡಾಗಿದೆ, ಅಷ್ಟು ಚೆನ್ನಾಗಿದೆ ವೆಹಿಕಲ್ಲು. ಸೊ ಇದ್ರ ಬಗ್ಗೆ ಎಷ್ಟು CC ಅಂತ ಎಲ್ಲ ಹಾಕಿಲ್ಲ ಅದು ಡಿಸ್ಪ್ಲೇನಲ್ಲಿ. ವಿಂಟೇಜ್ ಕಾರ್ಸು ನೋಡಿದ್ರೆ ಗೊತ್ತಾಗಲ್ಲ, ಪ್ರತಿ ಸಲ ಮಾಡಲ್ ಟು ಮಾಡಲ್, ಇಯರ್ ಟು ಇಯರ್ ಚೇಂಜ್ ಆಗ್ತಾ ಇರುತ್ತೆ. 1947 ಟೈಮಲ್ಲಿ ಆಗಿರೋದು ಅಂತ ಅಲ್ಲಿ ಬರೆದಿದೆ. ಸೊ ಆ ಟೈಮಲ್ಲಿ ತುಂಬ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಪ್ರಾಬ್ಲಿ ನಾನು 1947 ಅಂದ್ಕೊತೀನಿ. ಸೊ ಇವಾಗ ಅಲ್ಲಿಗೆ ಆಲ್ಮೋಸ್ಟ್ ಒಂದು 75 to 80 ಇಯರ್ಸ್ ಹಳೆ ಆಗಿರೋಂಥ ಕಾರು. ಚೂರು ಚಿಪ್ಪಿಂಗ್ ಎಲ್ಲ ಆಗಿದೆ ಪೇಂಟು, ಬಟ್ ಸ್ಟಿಲ್ ಮೆಜಾರಿಟಿ ಆಫ್ ದಿ ಕಾರ್ಸು ತುಂಬ ಚೆನ್ನಾಗಿಟ್ಟಿದ್ದಾರೆ, ಕ್ಲೀನಾಗಿ ಮ್ಯಾನೇಜ್ ಮಾಡಿ ಇಟ್ಟಿದ್ದಾರೆ. ಈ ಕಾರ್ ಏನಾದ್ರು ಓಡಿಸ್ಬೋದೇನೋ ಗೊತ್ತಿಲ್ಲ, ಅವರು ಏನಾದ್ರು ಬಂದರೆ ಡ್ರೈವರು ಒಂದು ರೌಂಡ್ ಸಹ ನೋಡೋಣ. ಆದರೆ ಆಮೇಲೆ ಇನ್ನೂ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸು ಮತ್ತು ಟ್ರಾವೆಲ್ ನಮ್ಮ ಸ್ಟೋರೀಸ್ನ ನಾವು ನಮ್ಮ ವಿಡಿಯೋ ಮುಖಾಂತರ ತಿಳಿಸ್ತಾ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸಂಡೂರ್ ಪ್ಯಾಲೇಸಲ್ಲಿ ನಾವು ಉಳ್ಕೊಂಡಿದ್ವಿ. ಸಂಡೂರಿಗೆ ಬಂದಾಗ ಏನೇನು ಜಾಗ ತೋರಿಸ್ಬೋದು, ಏನೇನು ಜಾಗ ನೋಡ್ಬೋದು ನನ್ನ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ನಮಗಂತೂ ಭಾರಿ ಇಷ್ಟ ಆಯಿತು. ಈ ಕಡೆ ಎಲ್ಲ ಬಂದು ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ಕಡೆ ಫಸ್ಟ್ ಟೈಮ್ ಬರ್ತಿದ್ದಿದ್ದು ನಾನು ಸಂಡೂರಿಗೆ. ಪ್ಯಾಲೇಸ್ ಅಂತೂ ಮೆಮೊರೇಬಲ್ ಸ್ಟೇ ಇನ್ ಮೈ ಲೈಫ್ ಟೈಮ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಮ ಸ್ನೇಹಿತರು ಯಾರು ಬಳ್ಳಾರಿ ಇಲ್ಲ ಸಂಡೂರಲ್ಲಿದ್ದರೆ ಆ ವಿಡಿಯೋನ ಕಳಿಸಿ. ಆಮೇಲೆ ನೀವು ಯಾರ ಜೊತೆ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿರಾ ಅವ್ರ ಜೊತೆ ಪ್ಲ್ಯಾನ್ ಮಾಡ್ಕೊಂಡು ಈ ವಿಡಿಯೋ ಕಳಿಸಿ, ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಕೆಲಸ ಮುಗಿದಿದೆ, ನಿಮ್ಮ ಕೆಲಸ ಟ್ರಾವೆಲ್ ಮಾಡೋದು. ಇದು ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.